ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. See, I've heard a lot. ಗುರು ಅವ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಗುರು ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಪರ್ಸ್ನಲ್ ಆಗಿ ಅವರು ನನಗೆ ಪರಿಚಯಿಸ್ತಾರಲ್ಲ, ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಆನರ್ ಟು ಬಿ ಹಿಯರ್ ಸರ್. ಗಿರಿ ಅವರೇ, ನಿಮ್ಮ ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಕ್ ಬೇಕಪ್ಪ, ದಯವಿಟ್ಟು ಕುತ್ಕೊಂಡ್ಬಿಡಿ, ಗಲಾಟೆ ಮಾಡ್ಬಿಡಿ ದಯವಿಟ್ಟು. ಇದು ನೀವು ಗಲಾಟೆ ಮಾಡಿಸ್ತಾರ ತಾನೆ. ಸೊ ಗಿರಿ ಅವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್. ವಾಟ್ ಎವರ್ ಸೆಡ್ ಅಂಡ್ ಡನ್, ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ, ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಯಿತು. ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗಿದ್ದ. ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ 25% ಜಾಸ್ತಿ ಗೆದ್ರು. ಹಾಗೆ ಇದು ಕೂತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ ಇನ್ನು 25% ಗೆತ್ತು ಸರ್. ಜನಕ್ಕೆ ತನಕ ಅವ್ರು ತೊಗೊಂಡೋಗ್ತಾರೆ ಅಂತ ಅನ್ಕೋತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿಯಾಗಿ ನಡೆಸ್ಕೊಡ್ತೀನಿ. ಮತ್ತು ಏನಪ್ಪ ಟೆನ್ಷನ್ ಅಂದರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ, ನಮಗೆ ತಲೆನೋ ಸರ್. ಇದೊಂದೇ ಸರ್ ಖುಷಿ. ಹೇಳ್ತೀರಲ್ಲ, ಅಲ್ಲ ಕೃಷ್ಣದೇವರ ಎಲ್ಲ ಇರ್ತಾನೆ, ಉಳಿದವರೆಲ್ಲ ಅವ್ರು ಇರ್ತಾನೆ, ಪಾಳೆಗಾರರಾಗಿ ಇರ್ತಾರೆ. ಸಿ, ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ ಅದು ಸಾಧಾರಣ ಅಲ್ಲ, ಎಲ್ಲದಕ್ಕಿಂತ ಕಷ್ಟದ ಕೆಲಸ. ಯಾಕಂದ್ರೆ ಅದು ನಟನೆ ಅಲ್ಲ, ಸತ್ಯನೂ ಅಲ್ಲ. ಅವೆರಡರ ಮಧ್ಯದಲ್ಲಿ ಒಂದು ತೇಲತ್ತೆ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಮರ್ತು ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತು ಒಳಗಡೆ ಹೊಸ ಜೀವನ ರೂಪಿಸ್ಕೋತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮರ್ತಂತಾರೆ, ಇರೋರು ಒಳಗಡೆನೆ ಅವರ ಕುಟುಂಬ ಆಗುತ್ತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ. ಅದರಲ್ಲೂ ಇವರಿಗಿದ್ದ ಕಾಂಪಿಟೇಟರ್ಸು ಅವ್ರಿಗೆ ಗೊತ್ತು ಬಾತ್ರೂಮಲ್ಲಿ ಎಷ್ಟು ಕಾಲ ಕಳೀತಾ ಇದ್ರು. ಏನ್ ಕಾರ್ತಿಕ್, ಬಟ್ ಆಲ್ ಸೈಡ್ ಅಂಡ್ ಡನ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್. ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ಕಾಗಿಲ್ಲ. ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅಲ್ಲಿ ಇರುವಂಥ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂಥ ಒಂದು ಹಣ್ಣಿದೆ. ಮರ ಸಿಕ್ಲಿಲ್ಲ ಅದು. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗೆ ಅನ್ಸುತ್ತೆ. ಕೆಲವು ಟೈಮ್ ನೋಡ್ಕೊಂಡು ಅನ್ಕೋತಾ ಇರ್ತೀನಿ ನಾನು, ಅಂದ್ರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡ್ ಬರ್ತಾ ಇರೋದು ನಾನು. ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬೀನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಹೀಸ್ ಬೀನ್ ಸ್ಮಾರ್ಟ್. ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದಿರೋರು. ಅಂಥದ್ರಲ್ಲಿ ಎರಡನೇದು ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.